ಅವರಿಗೆ ಸವಾಲು ಹಾಕ್ತಿದ್ದಾರೆ. ಶ್ರೀರಾಮ ಹಿಂದೂ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯಗಳಿದ್ರೆ ಪ್ರೂವ್ ಮಾಡಿ, ಅವರ ಸರ್ನೇಮ್ ಏನ್ ಅನ್ನೋದನ್ನ ಹೇಳ್ಬಿಟ್ಟು ನೀವು ಪ್ರೂವ್ ಮಾಡಿ ಅನ್ನುವಂತಹ ವಿಚಾರಗಳನ್ನ ನಿನ್ನೆ ಅವರು ಪ್ರಸ್ತಾಪ ಮಾಡಿದ್ರು. ಯಾರು ಮಾಡಿದ್ದು? ಟಿಎಂಸಿ ಶಾಸಕರು ಮಿತ್ರ ಅವರು. ಅದೇ ಇಂಪಾರ್ಟೆಂಟ್ ಬೇಕಾಗಿದೆ. ಇವಾಗ ಈ ಓಲೈಕೆ ಪ್ರೇರಿತ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, ಟಿಎಂಸಿ ಇರ್ಬೋದು, RJD ಇರ್ಬೋದು, DMK ಇರ್ಬೋದು, ಇವರಿಗೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹಿಂದೂಗಳನ್ನ ಡಿವೈಡ್ ಮಾಡಿ ಮುಸ್ಲಿಂ ಮತ್ತೆ ಅವರನ್ನ ಓಲೈಕೆ ಮಾಡೋದು ಒಂದು ಪರಿಪಾಠ ಆಗಿಬಿಟ್ಟಿದೆ. ಅದು ಇವಾಗಲ್ಲ, ಸುಮಾರು 1947ರಿಂದ ಹಿಡ್ಕೊಂಡು ಬಂದು ಮಾಡಿದ್ದಾರೆ. ಅದರಲ್ಲಿ ನಾವೇನು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಅವರು ಎಲ್ಲೋ ಒಂದ್ ಕಡೆ ತೋರಿಸ್ತಾ ಇರುವಂತ ಈ ಹಿಂದೂಗಳ ಬಗ್ಗೆನ ದ್ವೇಷ ಇದೆಯಲ್ವಾ, ಅದ್ರ ಬಗ್ಗೆ ನಮ್ಮ ವಿರೋಧ ಇರುವಂತದ್ದು ನಂಬರ್ 1. ನಂಬರ್ 2, ಇವ್ರೇನ್ ಹೇಳಿದ್ರು, ಇವಾಗ ರಾಮ ಎಲ್ಲೋ ಒಂದ್ ಕಡೆ ಮುಸ್ಲಿಮು ಅಂತ ಹೇಳಿದ್ರು. ಮುಸ್ಲಿಂಗೆ ಇತಿಹಾಸ ಇರುವಂತದ್ದು 1400 ವರ್ಷ ಅಂತ ನನ್ನ ಗೊತ್ತಿರೋ ಪ್ರಕಾರ. 1400 ವರ್ಷದ ಒಂದು ಆದಮ್ ಅಲೈಹಿಸ್ಸಲಾಂ ಮುಸ್ಲಿಂ ಅದು ಪ್ರಶ್ನೆ ಇದೆ. ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ಸಾದಿಕ್ ಪಾಷಾ ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳೋಣ. ಇಸ್ಲಾಮು ಬೇರೆ ಒಂದು ಇದು ಯಾವ್ದೋ ಬೇರೆ ಧರ್ಮಗಳಿಂದ ಬಂದಿರುವಂತದ್ದು, ಅದರಿಂದ ಇಸ್ಲಾಂ ಬಂದಿರುವಂತ ಮೂಲ ಅಲ್ಲ ಅಂತ. ಈಸಾ ಮೂಸಾ ಮತ್ತೆ ಅದೇನು ಇದೆಯಲ್ಲ, ಬೇರೆ ಬೇರೆ ಚರ್ಚೆ ಬಿಡಿ, ಅವರೇ ಹೇಳ್ತಾರೆ ಅದ್ರ ಬಗ್ಗೆ. 1400 ವರ್ಷ ಅಂತ ನಾನು ಕೇಳಿರುವಂತದ್ದು. ಆಯ್ತಾ, ಇಸ್ಲಾಮಿನ ಆಕ್ರಮಣಕಾರರು ಭಾರತಕ್ಕೆ ಬಂದಿರುವಂತದ್ದು ಸಾಧಾರಣ ಒಂದು 570 ವರ್ಷ. ಆಯ್ತಾ, ಆದರೆ ರಾಮನ ಇತಿಹಾಸ ಇರುವಂತದ್ದು ನಮಗೆ ಗೊತ್ತಿರುವಂತ ಪ್ರಕಾರ 15,000 ವರ್ಷದ ಹಿಂದಿನ ಇತಿಹಾಸ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಎಲ್ಲಾದ್ರೂ ಒಂದು ಲಿಂಕ್ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ನಂಬರ್ 1. ಹಾಗಾದ್ರೆ ಇದೆಲ್ಲ ಯಾಕೆ ನಡೀತಿದೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದ ಇಲೆಕ್ಷನ್ ಇನ್ನೇನು ಹತ್ರಕ್ಕೆ ಬರ್ಲಿಕ್ಕಿದೆ. ಅಲ್ಲಿ TMC ಬಗ್ಗೆ ಒಂಥರ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿದೆ. ಲಾಸ್ಟ್ ಟೈಮೇ ಏನಾಗಿತ್ತು ಅಂತ ಹೇಳಿದ್ರೆ, ಸುಮಾರು ಬಿಜೆಪಿ ವಿರೋಧ ಪಕ್ಷದ ತನಕ ಬಂದ್ಬಿಟ್ಟಿದೆ. ಇವಾಗ ಏನಂತ ಹೇಳಿದ್ರೆ, ಅವರಿಗೆ ಈ ಸಲ ಗೆಲ್ಲುವಂತ ಒಂದು ಇದು ಸಾಧ್ಯತೆ ಕಷ್ಟ ಕಾಣ್ತಾ ಇದೆ. ಆದ್ರಿಂದಾಗಿ ನಿಮ್ಗೆ ಒಂದಿಷ್ಟು ಇದು ಅಂಕಿಅಂಶಗಳನ್ನು ಕೊಡ್ತೀನಿ. ಸುಮಾರು 294 ಇದು ಕಾನ್ಸ್ಟಿಟ್ಯೂನ್ಸಿಗಳಿವೆ, MLA ಕಾನ್ಸ್ಟಿಟ್ಯೂನ್ಸಿಗಳು. 294ರಲ್ಲಿ ಸುಮಾರು 100ರಲ್ಲಿ ಮುಸ್ಲಿಮರು ಒಂದ್ ಸ್ವಲ್ಪ ಡಿಸೈಡ್ ಮಾಡುವಂತ ಓಟ್ಗಳನ್ನ ಹೊಂದಿದ್ದಾರೆ 100ರಲ್ಲಿ. ಆನಂತರ 54ರಲ್ಲಿ 50%ಕ್ಕಿಂತ ಹೆಚ್ಚು ಏನೋ ಬಾರ್ಡರ್ ಸ್ಟೇಟ್ಸ್ ಗಳೇನಿದೆಯಲ್ವಾ, ಬಾಂಗ್ಲಾದೇಶಕ್ಕೆ ಹೊಂದ್ಕೊಂಡಿರುವಂತಹ ಬಾರ್ಡರ್ ಸ್ಟೇಟ್ಗಳಲ್ಲಿ 54 ಕ್ಷೇತ್ರಗಳಲ್ಲಿ 50% ಜಾಸ್ತಿ ಮುಸ್ಲಿಮರು ಓಟ್ಗಳಿವೆ. ಆದ್ರಿಂದಾಗಿ ಇದೆಲ್ಲವೂ ಬರುವಂತ ಚುನಾವಣೆಗೋಸ್ಕರ ರಾಜಕಾರಣ ಬಿಟ್ಟರೆ, ಹೌದು, ಹಿಂದೂಗಳ ಬಗ್ಗೆ ಅವ್ರಿಗೇನು ಒಂಚೂರು ಕಿಂಚಿತ್ತು ಇದು ಧೈರ್ಯ ಇಲ್ವಾ ಅಂತ ಅಲ್ಲ. ಅಭಿವೃದ್ಧಿ ಮಾಡಿದ್ರೆ ತಾನೇ ಅವರು ಮಾಡಿದ್ರೆ. ಒಂದೇ ಒಂದು ನಿಮಿಷ ಹೇಳ್ತೇನೆ. ನಮ್ಮ ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ, ಅವ್ರು ಸಬ್ಕಾ ಪ್ರಯಾಸ್ ಅಂತ ಹೇಳ್ಕೊಂಡು ಎದೆ ತಟ್ಟುಕೊಂಡು ನಾವು ಚುನಾವಣೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಾವು ಅಷ್ಟೊಂದು ಕೆಲಸ ಮಾಡಿದೀವಿ, ನಾವು ಅಭಿವೃದ್ಧಿಯ ಒಂದು ರಾಜಕಾರಣವನ್ನು ಮಾಡ್ತಿದ್ದೀವಿ, ಅಭಿವೃದ್ಧಿಯನ್ನ ಹೇಳ್ಕೊಂಡು ಹೊಡ್ತೀವಿ. ಆದ್ರೆ ಇವರಿಗೆ ಅಭಿವೃದ್ಧಿ ಮಾಡಿದ್ರೆ ತಾನೇ ಹೇಳ್ಕೊಳ್ಳೋಕೆ ಇರುವಂತದ್ದು. ಆದ್ರಿಂದಾಗಿ ಇವರು ಕೇವಲ ಓಲೈಕೆ ಆ ಒಂದು 75 old ಒಂದು ಅಜೆಂಡಾ ಏನಿದೆ, ಓಲೈಕೆ ರಾಜಕಾರಣ, ಅದನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಹೊರತು ಬೇರೆ ಏನಿಲ್ಲ ಅಂತ ಹೇಳಿ ಬಯಸ್ತೀನಿ.